ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ ಜೈಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಸಮ್ಮರ್ಗೆ ಕೂಲಾಗಿ ಕುಕುಂಬರ್ ಇಡ್ಲಿ ಮಾಡೋಣ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಳೆ ಸೌತೆಕಾಯಿ ತೊಗೊಳ್ಳಿ. ಈ ಥರ ನೀಟಾಗಿ ತೊಳೆದು 2 ಸೈಡು ಕಟ್ ಮಾಡಿ ಕಹಿ ಎಲ್ಲ ತೆಗ್ದು ಸಿಪ್ಪೆ ಸಮೇತ ಈ ಥರ ತುರ್ಕೊಳ್ಳಿ. ಗ್ರೇಟ್ ಮಾಡ್ಕೊಳ್ಳಿ. ನಿಮಗೆ ಸಿಪ್ಪೆ ಇಷ್ಟ ಇಲ್ಲ ಅಂದರೆ ಸಿಪ್ಪೆ ಎಳೆದ್ಬಿಟ್ಟು ಕೂಡ ಗ್ರೇಟ್ ಮಾಡ್ಕೋಬೋದು. ಈಗ ಮಿಕ್ಸಿ ಜಾರ್ಗೆ ಒಂದು ಕಪ್ ಹಸಿ ಕಾಯಿ ತುರಿ, ಹಾಗೆ ಖಾರಕ್ಕೆ ತಕ್ಕಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ 2 ಕಪ್ಪು ಮಾಮೂಲಿ ಉಪ್ಪಿಟ್ಟು ರವೆ ಹಾಕ್ಕೊಳ್ಳಿ. ಹುರಿದಿರೋದಲ್ಲ, ಹಸಿದೇನೆ ನಾರ್ಮಲ್ ರವೆ. ಹಾಗೆ ಇದಕ್ಕೆ 1-2 ಸ್ಪೂನು ಮೊಸರು ಹಾಕ್ಕೊಳ್ಳಿ, ಹುಳಿ ಮೊಸರು. ಮತ್ತು ರುಬ್ಬಿರೋ ಕಾಯಿದು ಮಿಕ್ಸ್ಚರ್ ಸೇರಿಸ್ಕೊಳ್ಳಿ. ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಹಾಗೆಯೇ ತುರಿದಿಟ್ಟಿರೋ ಅಂಥ ಸೌತೆಕಾಯಿ ಸೇರಿಸ್ಕೊಳ್ಳಿ. ಈ ಸಮ್ಮರಲ್ಲಿ ಸೌತೆಕಾಯಿ ಇಡ್ಲಿ ವೆರಿ ಹೆಲ್ದಿ ಫ್ರೆಂಡ್ಸ್. ಕೂಲಾಗಿರುತ್ತೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಆ್ಯಡ್ ಮಾಡಬೇಡಿ. ಅದರಲ್ಲಿರೋ ಸೌತೆಕಾಯಿಲಿರೋ ಮಾಯ್ಶ್ಚರು ಹಾಗೆ ಮೊಸರನ್ನೇ ಸಾಕಾಗುತ್ತೆ. ಇದು ಒಂದು 10 ನಿಮಿಷ, 1/4 ಗಂಟೆ ನೆನೆಯೋಕ್ಕೆ ಬಿಡಿ. ಈಗ ಒಂದು 1/4 ಗಂಟೆ ನೆನೆದಿದೆ. ಈಗ ಇಡ್ಲಿ ಪ್ಲೇಟ್ ತೊಗೊಂಡು ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ. ಈ ಇಡ್ಲಿ ಹಿಟ್ಟು ಉದ್ದುದ್ರಾಗಿಯೇ ಇರುತ್ತೆ ಫ್ರೆಂಡ್ಸ್. ಮಾಮೂಲಿ ಇಡ್ಲಿ ಹಿಟ್ಟು ಥರ ಏನಿರೋದಿಲ್ಲ. ಈಗ ಗೋಡಂಬಿನ ನೀಟಾಗಿ ಜೋಡಿಸ್ಕೊಳ್ಳಿ ಇಡ್ಲಿ ಪ್ಲೇಟ್ಗೆ. ಗೋಡಂಬಿ ಆಪ್ಷನಲ್ಲು. ಈಗ ರೆಡಿಯಾಗಿರೋ ಇಡ್ಲಿ ಹಿಟ್ಟನ್ನ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದು ಮಾಮೂಲಿ ಇಡ್ಲಿ ಹಿಟ್ಟು ಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಏನು ಇರೋದಿಲ್ಲ. ಈಗೇನೆ ಉದ್ದುದ್ರಾಗಿರುತ್ತೆ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಎಲ್ಲ ಪ್ಲೇಟ್ಗೂ ಇದೇ ರೀತಿಯಾಗಿ ಇಡ್ಲಿ ಹಿಟ್ಟು ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಬರೀ 10 ನಿಮಿಷ ಸಾಕು ಇದು ಕುಕ್ ಆಗೋತ್ತಿಗೆ. ರೆಡಿ ಮಾಡೋಕೆ ಒಂದು 10 ನಿಮಿಷ. ಆಲ್ಮೋಸ್ಟ್ 20 ಮಿನಿಟ್ಸಲ್ಲಿ ಸೌತೆಕಾಯಿ ಇಡ್ಲಿ ರೆಡಿ ಆಗುತ್ತೆ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸೌತೆಕಾಯಿ ಇಡ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕುಕ್ ಆಗಿದೆ. ಒಂದು 10 ನಿಮಿಷ ಇಲ್ಲ 5 ನಿಮಿಷ ಕೂಲ್ ಆಗೋಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕುಕ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸೌತೆಕಾಯಿ ಇಡ್ಲಿ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ, ಈ ಥರ ಒಂದು ಇಡ್ಲಿ ಟ್ರೈ ಮಾಡಿ. ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ, ಎಷ್ಟು ಸಾಫ್ಟಾಗಿದೆ. ಮಕ್ಳಿಗಂತೂ ವೆರಿ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.